ಸ್ನೇಹಿತರೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ 17ನೇ ಕಂತಿನ ಹಣ ಸುಮಾರು 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಸ್ನೇಹಿತರೆ, ಎಷ್ಟೋ ಜನರಿಗೆ 6,000 ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು. ಇದರ ಬಗ್ಗೆ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನು ತಿಳ್ಕೊಳ್ಳೋಣ. ನಾಳೆ ಸುಮಾರು 10:30 ಮೇಲ್ಪಟ್ಟು ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಆದರೆ ಸಿಗಲಿದೆ. ಇದರ ಬಗ್ಗೆ ಬಂದಿರುವಂತಹ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋ ಚಿಕ್ಕ ವಿಡಿಯೋ ಇದಾಗಿರುತ್ತೆ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಸ್ನೇಹಿತರೆ, ಕೊನೆಯವರೆಗೂ ಕೂಡ ನೀವು ಈ ವಿಡಿಯೋನ ನೋಡಿ. ಯಾಕಂತಂದ್ರೆ ನಾನು ಹೇಳುವಂತಹ ಮಾಹಿತಿ ನಿಮಗೆ ಅರ್ಥ ಆಗಬೇಕು, ಆ ಒಂದು ಉದ್ದೇಶದಿಂದ ನಾನು ನಿಮಗೆ ಹೇಳ್ತಾ ಇರೋದು. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ಓಕೆ, ಬನ್ನಿ. ಇವಾಗ 2ರಿಂದ 3 ಅಪ್ಡೇಟ್ಗಳಿದಾವೆ, ಒಂದಾದ್ಮೇಲೆ ಒಂದನ್ನು ತಿಳಿಸ್ತಾ ಹೋಗ್ತಾನೆ. ಬನ್ನಿ ಸ್ನೇಹಿತರೆ, ನೋಡಿ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ. ಫಸ್ಟ್ ಆಫ್ ಆಲ್, ನಿಮ್ಮ ಒಂದು ಖಾತೆಗಳಿಗೆ ಇದೀಗ 1ರಿಂದ 15ನೇ ಕಂತಿನ ಹಣ ಬಂದಿದೆ ಅಂತ ಒಂದು ಕ್ಲಾರಿಫಿಕೇಶನ್ ಅನ್ನೋದಾದ್ರೆ ಸಿಕ್ಕಿದೆ. ಇವಾಗ ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಈ 16ನೇ ಕಂತಿನ ಹಣ ಬರಬೇಕು. ಸೊ ಈ 16ನೇ ಕಂತಿನ ಹಣಕ್ಕೆ ಬಂದಿರುವಂತಹ ಒಂದು ಮೊದಲನೇ ಅಪ್ಡೇಟ್ ಅನ್ನು ತಿಳಿಸಿಕೊಡ್ತಾನೆ. ಹಾಗೂ ಈ 16 ಮತ್ತು 17 ಈ 2 ಕಂತುಗಳು ಸೇರಿಸಿಬಿಟ್ಟು ಮತ್ತೊಂದು ಅಪ್ಡೇಟ್ ಬಂದಿದೆ, ಅದು ಒಂದು 2ನೇ ಅಪ್ಡೇಟ್. ಹಾಗೂ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಕೂಡ ನೀವು 2,000 ರೂಪಾಯಿ ಹಣವನ್ನು ಪಡಿತಾ ಇದ್ರಲ್ಲ, ಸೊ ಇದರ ಒಂದು ಅಪ್ಡೇಟ್ 3ನೇ ಅಪ್ಡೇಟ್ ಆಗಿರುತ್ತೆ. ಈ 3 ಅಪ್ಡೇಟ್ಗಳನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿಸುವಂತಹ ಒಂದು ಚಿಕ್ಕ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಆ ಒಂದು ಉದ್ದೇಶದಿಂದ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಅನ್ನು ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ತುಂಬಾನೇ ಮೋಟಿವೇಶನ್ ಆಗಿರುತ್ತೆ. ಹೌದು ಸ್ನೇಹಿತರೆ, ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದೇ ಒಂದು ಲೈಕ್ ಅನ್ನು ಮಾಡಿ. ಹೌದು, ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಒಂದು ಮೋಟಿವೇಶನ್ ಆಗಿರುತ್ತೆ. ಇನ್ನು ಅನೇಕ ರೀತಿಯ ವಿಡಿಯೋಗಳನ್ನು ಮಾಡಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಅಷ್ಟೇ ನಾನು ನಿಮಗೆ ಒಂದು ಲೈಕ್ ಅನ್ನು ಕೇಳ್ತಾ ಇರೋದು ಅಷ್ಟೇ. ಓಕೆ, ಬನ್ನಿ ಸ್ನೇಹಿತರೆ, ನೋಡಿ, ವಿಡಿಯೋನ ಮುಂದುವರಿಸೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಮೊದಲನೇ ಅಪ್ಡೇಟ್ಗೆ ಇವಾಗ ಬರ್ತಾನೆ, ನೇರವಾಗಿ ಬಂದ್ಬಿಡ್ತಾನೆ. ನೋಡಿ, ಇವಾಗ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಸಾಕಷ್ಟು ಮಹಿಳೆಯರು ವೇಟ್ ಮಾಡ್ತಾ ಇರುವಂತಹ ಕಂತು ಅಂತಂದ್ರೆ ಅದು 16ನೇ ಕಂತಿನ ಹಣ. ಈ 16ನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗಳಿಗೂ ಒಂದು ಬರುವಂತಹ ಒಂದು ಸಮಯ ಯಾವುದು ಅಂತಂದ್ರೆ ಜನವರಿ ತಿಂಗಳಲ್ಲಿ ಬರಬೇಕಾಗಿರುವಂತಹ ಒಂದು ಅದರ ಸಮಯ ಕರೆಕ್ಟ್ ಆಗಿತ್ತು. ಆದರೆ ಜನವರಿ ಮುಗಿತು, ಫೆಬ್ರವರಿ ಬಂತು. ಆದರೂ ಕೂಡ ನಿಮ್ಮ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಇನ್ನೂ ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಆಗದೇ ಇರುವಂತಹ ಒಂದು ಕಾರಣ. ಸೊ ಇದಕ್ಕೆ ಹಲವಾರು ಒಂದು ಮಹಿಳೆಯರು ಒಂದು ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಬಂದಿರುವಂತಹ ಒಂದು ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಇವಾಗ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಈ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಸ್ನೇಹಿತರೆ, ನಾಳೆ ನಿಮ್ಮೆಲ್ಲರ ಖಾತೆಗಳಿಗೂ 10:30 ಮೇಲ್ಪಟ್ಟು ಈ ಒಂದು 16ನೇ ಕಂತಿನ ಹಣ ರಿಲೀಸ್ ಆಗಲಿದೆ. ಸೊ ಇದು ಒಂದು ಮೊದಲನೇ ಅಪ್ಡೇಟ್ ಆಗಿರುತ್ತೆ. ಸೊ ಇವಾಗ 2ನೇ ಅಪ್ಡೇಟ್ ಅನ್ನು ತಿಳಿಸಿಕೊಡ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ 2ನೇ ಅಪ್ಡೇಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್. ಸೊ ಇವಾಗ ನೀವು ಮೊದಲನೇ ಅಪ್ಡೇಟ್ ಅನ್ನು ಕೇಳಿಸ್ಕೊಂಡ್ರೆ ಅಂತಂದ್ರೆ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಾಳೆ ಹಣ ಬರ್ತಾ ಇದೆ ಅಂತ ಅವ್ರಿಗೂ ಕೂಡ ನೀವು ತಿಳಿಸಬಹುದು. ಹಾಗೆ ಇವಾಗ 2ನೇ ಅಪ್ಡೇಟ್ಗೆ ಹೋಗುವಂತಹ ಒಂದು ಸಮಯ ನೋಡಿ ಸ್ನೇಹಿತರೆ, ಸಾಕಷ್ಟು ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ 1ರಿಂದ 15ನೇ ಕಂತಿನ ಹಣವನ್ನು ಮಾತ್ರನೇ ಪಡ್ಕೊಂಡಿದ್ದಾರೆ. ಅವರು ಹೇಳ್ತಾ ಇದ್ರು ಇವಾಗ ಕೇವಲ 2,000 ರೂಪಾಯಿ ಹಣ ಮಾತ್ರ ಬರ್ತಾ ಇದೆ ಅಂತ. ಸ್ನೇಹಿತರೆ, ನಿಮಗೆ ಈ ಒಂದು 16ನೇ ಕಂತಿನ ಹಣ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಬಂದಿದೆ. ಯಾರ್ಯಾರಿಗೆ ಈ 16ನೇ ಕಂತಿನ ಹಣ ಬಂದಿಲ್ಲ ಅಂತಹ ಒಂದು ಮಹಿಳೆಯರಿಗೆ, ಅಂತಹ ಒಂದು ಫಲಾನುಭವಿಗಳಿಗೆ 16 ಮತ್ತು 17ನೇ ಕಂತಿನ ಹಣ ಅಂತಂದ್ರೆ 2 ಕಂತುಗಳ ಹಣವನ್ನು ಒಂದೇ ಬಾರಿಗೆ ಜಮೆ ಮಾಡುತ್ತಂತೆ ಸರ್ಕಾರ. ಸೊ ಅಂತಂದ್ರೆ ಇವಾಗ ನಿಮ್ಮ ಖಾತೆಗಳಿಗೆ ಸುಮಾರು 6,000ವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದೇ ಬಾರಿಗೆ ಜಮೆ ಆಗಬಹುದು. ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇದೊಂದು ರೂಲ್ಸ್ ಇದೆ. ಪಂಡಿತ್ ಶ್ರೀಕಾಂತ್ ಆಚಾರ್ಯ ಇವರು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನು ನೀಡ್ತಾರೆ. ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದ್ರೆ ನಿಮಗೆ ನೀಡ್ತಾರೆ. ನೀವೇನಾದ್ರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಒಂದ್ಸರಿ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆಯಲ್ಲ, ಈ ನಂಬರ್ ಅವ್ರದ್ದಾಗಿರುತ್ತೆ. ನೀವು ಅವ್ರನ್ನ ಜಸ್ಟ್ ಒಂದು ಫೋನಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ. ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದ್ರೆ ಸಿಗುತ್ತೆ. ಕೆಳಗಡೆ ಅವ್ರ ನಂಬರ್ ಇದೆ ನೋಡಿ. ಲಕ್ಷ್ಮಿ ಯೋಜನೆಯಲ್ಲಿ 3 ಕಂತುಗಳ ಹಣವನ್ನು ಒಂದೇ ಬಾರಿಗೆ ಕ್ರೆಡಿಟ್ ಮಾಡುವಂತಹ ಒಂದು ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಹಾಗಾಗಿ ನಿಮಗೆ 3 ಕಂತುಗಳ ಹಣದವರೆಗೂ ಕೂಡ ಯಾವುದೇ ರೀತಿ ಒಂದು ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ನೀವು ಏನು ಕೂಡ ಟೆನ್ಷನ್ ಮಾಡಿಕೊಳ್ಳುವಂತಹ ಒಂದು ಅವಶ್ಯಕತೆ ಇಲ್ಲ. ನಿಮಗೆ 3 ಕಂತುಗಳ ಹಣವನ್ನು ಇವರು ಒಂದೇ ಬಾರಿಗೆ ಜಮೆ ಮಾಡಬಹುದು. ಸೊ ಈ ರೀತಿಯೂ ಒಂದು ರೂಲ್ಸ್ ಇದೆ, ಇದನ್ನು ನೀವು ತಿಳ್ಕೊಳ್ಳಿ. ಹಾಗಾಗಿ ಸೊ ಈ ಒಂದು ವಿಡಿಯೋನ ತಪ್ಪದೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇದೊಂದು 2ನೇ ಅಪ್ಡೇಟ್ ಆಗಿದೆ. ಸೊ ಈ 2ನೇ ಅಪ್ಡೇಟ್ ನಿಮಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ತಪ್ಪದೆ ಒಂದೇ ಒಂದು ಲೈಕ್ ಅನ್ನು ಮಾಡಿ. ಇವಾಗ 3ನೇ ಅಪ್ಡೇಟ್ ಅಂತಂದ್ರೆ ಇದೊಂದು ಕೊನೆಯ ಅಪ್ಡೇಟ್ ಆಗಿರುತ್ತೆ. ಈ 3ನೇ ಅಪ್ಡೇಟ್ ಕೊನೆಯ ಅಪ್ಡೇಟ್ ಆಗಿರುತ್ತೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ಬಿಕಾಸ್ ಗೃಹಲಕ್ಷ್ಮಿ ಯೋಜನೆಯ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನು ಗೃಹಲಕ್ಷ್ಮಿ ಕಡೆಯಿಂದ ಪಡ್ಕೊಳ್ತಾ ಇದ್ರಿ ಅಂತಂದ್ರೆ ಪ್ರತಿ ತಿಂಗಳು ಕೂಡ ಪಡ್ಕೊಳ್ತಾ ಇದ್ರಿ. ಕಳೆದ ನಿಮಗೆ 2-3 ತಿಂಗಳಿಂದ ಹಣ ಬಂದಿಲ್ಲ. ಸೊ ಇದು ಬಿಡಿ, ಇದು ಕೂಡ ನಿಮಗೆ ಪ್ರತಿ ತಿಂಗಳು ಬರಬೇಕಾಗಿರುವಂತಹ ಹಣನೇ. ಸೊ ಇದರಲ್ಲಿ ಏನು ಕೂಡ ಒಂದು ಅವಮಾನ ಪಡುವಂತಹ ಅವಶ್ಯಕತೆ ಇಲ್ಲ. ಇವಾಗ ನಮ್ಮ ಮೇನ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಯಾರ್ಯಾರು ಫಲಾನುಭವಿಗಳಿದ್ದಾರೆ, ಯಾರ್ಯಾರು ಮಹಿಳೆಯರಿದ್ದಾರೆ ಅಂತಂದ್ರೆ ಪ್ರತಿ ತಿಂಗಳು ಕೂಡ ಹಣವನ್ನು ಪಡೆದುಕೊಳ್ಳುವಂತಹ ಮಹಿಳೆಯರಿಗೆ ಈ ಒಂದು ಗುಡ್ ನ್ಯೂಸ್ ಅಂತಂದ್ರೆ ಒಂದು ಕೊನೆಯ ಅಪ್ಡೇಟ್ ಬಂದಿದೆ. ಏನಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ನೋಡಿ. ಇವಾಗ ನೀವು ಏನಾದರೂ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಿದ್ರೆ ಅಥವಾ ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಿದ್ರೆ ಅಥವಾ ಏನೇ ಒಂದು ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಏನೇ ಒಂದು ಚೇಂಜಸನ್ನು ಮಾಡಿರ್ತೀರಾ, ಇದರಿಂದ ನಿಮಗೆ ಕೆಲವೊಂದಿಷ್ಟು ತಿಂಗಳಿನ ಕೆಲವೊಂದಿಷ್ಟು ಕಂತುಗಳ ಹಣ ನಿಮ್ಮ ಖಾತೆಗಳಿಗೆ ವರ್ಗಾವಣೆ ಆಗಿರೋದಿಲ್ಲ. ಇನ್ನು ಎಷ್ಟೋ ಜನರಿಗೆ ಇದು ಬಂದು ಕೂಡ ಆಗಿರಬಹುದು. ಇಂತಹ ಒಂದು ಫಲಾನುಭವಿಗಳಿಗೆ ಇನ್ಮೇಲೆ ಅಂತಂದ್ರೆ
ಇವಾಗ ಏನು ನಿಮಗೆ 15ನೇ ಕಂತಿನ ಹಣದ ನಂತರ ಬರುವಂತಹ ಕಂತುಗಳು ಅಂತಂದರೆ 16, 17, 18ನೇ ಕಂತಿನ ಹಣ ಈ ರೀತಿ ಹಣಗಳು ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತವೆ. ಸೊ ಇನ್ಮೇಲೆ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತವೆ. ಇದರಲ್ಲಿ ಯಾವುದೇ ರೀತಿ ಅನುಮಾನ ಪಡುವಂತಹ ಒಂದು ವಿಷಯನೇ ಇಲ್ಲ. ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ಮೇಲೆ ಸಮಯಕ್ಕೆ ತಕ್ಕಂತೆ ಸರಿಯಾದಂತಹ ಒಂದು ಸಮಯಕ್ಕೆ ನಿಮ್ಮ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮಗೆ ಕೊನೆಯದಾಗಿ ಯಾವ ಒಂದು ಕಂತಿನ ಹಣ ಬಂದಿದೆ ಅನ್ನೋದನ್ನು ನೀವು ನಮಗೆ ತಿಳಿಸಬಹುದಾಗಿರುತ್ತೆ. ಕೆಳಗಡೆ ನಮ್ಮದು ವಾಟ್ಸಪ್ ಚಾನಲ್ ಇದೆ. ಸೊ ಪ್ರತಿಯೊಬ್ಬರು ಕೂಡ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ, ಅದು ಸಂಪೂರ್ಣವಾಗಿ ಉಚಿತನೇ ಇರುತ್ತೆ. ಎಲ್ಲ ಮಾಹಿತಿಯನ್ನು ನೀವು ಫ್ರೀಯಾಗಿ ತಿಳ್ಕೊಳ್ಬಹುದಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.